ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 3 ಅಂತ ಒಂದು ಇಕ್ವೇಶನ್ ಇದೆ, 9x ಮೈನಸ್ 3y ಇಸ್ ಈಕ್ವಲ್ಸ್ ಟು 9 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಸೊ ಇದು ಇಕ್ವೇಶನ್ ನಂಬರ್ 1 ಆದ್ರೆ ಇದು ಇಕ್ವೇಶನ್ ನಂಬರ್ 2 ಆಯ್ತು. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಇಕ್ವೇಶನ್ ತಗೊಂತೀವಲ್ವಾ. ಸೊ ಟೇಕಿಂಗ್ ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 1 ಏನಿದೆ, 3x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 3 ಇದೆ. ಈಗ ನಾವು ಎಕ್ಸ್ ಗೆ ತಗೋಬೇಕು ಅಂತ ಏನಿಲ್ಲ, ವೈ ಕೂಡ ತಗೋಬಹುದಲ್ವಾ. ಸೊ ನಾವೇನ್ ಮಾಡೋಣ ನೋಡಿ, 3x, ಯಾಕೆ ಅಂದ್ರೆ ವೈಗೆ ಕೊಯಿಫಿಷಿಯಂಟ್ ಇಲ್ಲಲ್ವಾ, ಈಸಿ ಆಗತ್ತೆ ನಮ್ಗೆ. ಸೊ ಈ ವೈನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಪ್ಲಸ್ ವೈ ಆಗುತ್ತೆ. ಈ 3ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ 3 ಆಯ್ತು, ಇಸ್ ಈಕ್ವಲ್ಸ್ ಟು ಈ ವೈನ ಈ ಕಡೆ ಕಳ್ಸಿದ್ರೆ ಪ್ಲಸ್ ವೈ ಆಯ್ತು. ಆರ್ ವೈ ಇಸ್ ಈಕ್ವಲ್ಸ್ ಟು 3x ಮೈನಸ್ 3 ಆಯ್ತು ಅಲ್ವಾ. ಎಲ್ಲ ಸೇಮೆ, ಇಲ್ಲಿ ಈಸ್ ಈಕ್ವಲ್ಸ್ ಟು ವೈ ಬಂದಿದೆ, ನಾನು ಇದನ್ನ ಈ ರೀತಿ ಹಾಕೊಂಡಿದ್ದೀನಿ. ಓಕೆ, ಈಗ ಇದನ್ನೇನ್ ಮಾಡ್ಬೇಕು, ಪುಟ್ y ಇಸ್ ಈಕ್ವಲ್ಸ್ ಟು 3x, ಇದನ್ನ ನಂಬರ್ 3 ಅಂತ ಇಟ್ಕೊಳ್ಳೋಣ, ಈಕ್ವೇಶನ್ ನಂಬರ್ 3x ಮೈನಸ್ 3 ಇನ್ ಈಕ್ವೇಶನ್ ನಂಬರ್ 2 ಅಲ್ವಾ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, 9x ಮೈನಸ್ 3y ಇಸ್ ಈಕ್ವಲ್ಸ್ ಟು 9 ಅಂತ ಇದೆ. ಈಗ y ಎಲ್ಲಿದೆನೋ ಆ ಪ್ಲೇಸ್ ಅಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 9x ಮೈನಸ್ 3 ಇಂಟು 3x, y ಪ್ಲೇಸ್ ಅಲ್ಲಿ ಏನಿದೆ 3x ಮೈನಸ್ 3 ಅಂತ ಹಾಕೋಣ, ಇಸ್ ಈಕ್ವಲ್ಸ್ ಟು 9 ಆಸ್ ಇಟ್ ಈಸ್. ಓಕೆ, ಈಗ 9x ಆಸ್ ಇಟ್ ಈಸ್ ಇಡೋಣ, ಮೈನಸ್ ಮಲ್ಟಿಪ್ಲೈ ಮಾಡೋಣ. 3 3 9 ಇಂಟು 9x ಇದೆ, ಸೊ 3x ಇದೆ ಅಲ್ವಾ, ಇಂಟು 3 ಮಾಡಿದಾಗ ನಮಗೆ 9x ಆಯ್ತು. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 3 3 9 ಆಯ್ತು, ಇಸ್ ಈಕ್ವಲ್ಸ್ ಟು 9 ಬಂತು. ಈಗ ನೋಡಿ, ಇಲ್ಲಿ ಪ್ಲಸ್ 9x ಇದೆ, ಇಲ್ಲಿ ಮೈನಸ್ 9x ಇದೆ, ಅಂದ್ರೆ ಕ್ಯಾನ್ಸಲ್ ಆಗತ್ತಲ್ವಾ, ಇಲ್ಲೇ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ಇಲ್ಲಿ, 9 ಇಸ್ ಈಕ್ವಲ್ಸ್ ಟು 9. ಅಂದ್ರೆ ಇಲ್ಲಿ ಏನು ವೇರಿಯೇಬಲ್ ಉಳಿದಿಲ್ಲ ಅಲ್ವಾ, ಎಕ್ಸ್ ಉಳ್ದೇ ಇಲ್ಲ. ಸೊ ಇಂಥ ಸಿಚುವೇಶನ್ ನಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ದೀಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಇನ್ಫಿನಿಟ್ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ನಾವು ಏನ್ ಮೇಡಮ್ ನಮ್ಗೆ ವೈ ತಗೊಂಡೋದಕ್ಕೆ ಈ ರೀತಿ ಅಂತ ಅನ್ಕೋಬೇಡಿ, ಎಕ್ಸ್ ತಗೊಂಡ್ರು ನಮ್ಗೆ ಇದೇ ರೀತಿ ಬರುತ್ತೆ. ಓಕೆ, ನೀವು ಮಾಡಿ ನೋಡಂಗಿದ್ರೆ ಮಾಡಿ ನೋಡಿ. ಸೊ ನಾವೇನ್ ಹೇಳ್ಬೋದು ನೋಡಿ, these pair of linear equations have infinite many solutions. ಓಕೆ, ಸೊ ಈ ರೀತಿ ಬಂದ್ರೆ ನಾವು ಇದನ್ನೇ ಹೇಳ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್